ಅತ್ಯಂತ ಗೌರವ ಮತ್ತು ದೇಶಭಕ್ತಿಯಿಂದ ನಾವು PDNA ಭ್ರಷ್ಟಾಚಾರ ವಿರೋಧಿ ಸಂಘಟನೆ ಸದಸ್ಯರು ದೇಶಾದ್ಯಂತ ರಾಷ್ಟ್ರಗೀತೆ ಅಭಿಯಾನವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಅಭಿಯಾನದ ಉದ್ದೇಶ ನಾಗರಿಕರಲ್ಲಿ, ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ನಮ್ಮ ರಾಷ್ಟ್ರಗೀತೆ ಜನಗಣಮನದ ಗೌರವ ಮತ್ತು ಅರಿವನ್ನು ಪುನಃಸ್ಥಾಪಿಸುವುದು ಇದರ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರಗೀತೆಯನ್ನು ಜನರು ಸ್ವತಃ ಹಾಡುವ ಬದಲು MP3 DJ ವ್ಯವಸ್ಥೆಗಳು ಹಾಗೂ ಬ್ಲೂಟೂತ್ ಸ್ಪೀಕರ್ಗಳ ಮೂಲಕ ನುಡಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಎಂದು ಅವರು ಹೇಳಿದರು. 70%ಕ್ಕಿಂತ ಹೆಚ್ಚು ಭಾರತೀಯರು, ವಿಶೇಷವಾಗಿ ಯುವಕರು, ಪೂರ್ಣ ರಾಷ್ಟ್ರಗೀತೆಯನ್ನು ಸರಿಯಾಗಿ ಹಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಅಧ್ಯಯನಗಳನ್ನು ತೋರಿಸಿದ್ದಾರೆ. ಈ ಪ್ರವೃತ್ತಿ ಮುಂದುವರಿದರೆ ಭವಿಷ್ಯದ ಪೀಳಿಗೆಗಳು ಮತ್ತು ನಮ್ಮ ರಾಷ್ಟ್ರಗೀತೆಯ ನಿಜವಾದ ಸಾರವನ್ನು ಮರೆತು ಬಿಡುವ ಗಂಭೀರ ಅಪಾಯವಿದೆ ಎಂದು ಹೇಳಿದರು. ರಾಷ್ಟ್ರಗೀತೆ ಕೇವಲ ಹಾಡಲ್ಲ, ಇದು ನಮ್ಮ ಏಕತೆ, ತ್ಯಾಗ ಮತ್ತು ಬಲಿದಾನದ ರಾಷ್ಟ್ರೀಯ ಹೆಮ್ಮೆಯ ಧ್ವನಿಯಾಗಿದೆ ಎಂದರು. ಧ್ವನಿವರ್ಧಕಗಳ ಮೂಲಕ ನಿಷ್ಕ್ರಿಯವಾಗಿ ಕೇಳುವುದರಿಂದ ಗೌರವ ಮತ್ತು ಭಾವನೆಗಳೊಂದಿಗೆ ಒಟ್ಟಿಗೆ ಹಾಡುವಂತೆಯೇ ಸೇರಿರುವ ಭಾವನೆ ಉಂಟಾಗುವುದಿಲ್ಲ ಎಂದರು. ನಮ್ಮ ಸಂಸ್ಥೆ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಒಂದು ರಾಷ್ಟ್ರಗೀತೆ ಅಭಿಯಾನ ಅಂತ ನಾವು ನಡೆಸ್ತಾ ಇದ್ದೀವಿ. ಈ ರಾಷ್ಟ್ರಗೀತೆ ಅಭಿಯಾನ ಏನೆಂದರೆ, ನಮ್ಮ ರಾಷ್ಟ್ರಗೀತೆ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಖಾಸಗಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆ ಬ್ಲೂಟೂತ್ ಅಥವಾ ಸ್ಪೀಕರ್ ಮುಖಾಂತರ ಅದು ರಾಷ್ಟ್ರಗೀತೆಯನ್ನು ಹಾಕ್ಬಿಡ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಬಂದು ನೆಕ್ಸ್ಟ್ ಪೀಳಿಗೆಯಲ್ಲಿ ಆ ರಾಷ್ಟ್ರಗೀತೆಯನ್ನ ಮಕ್ಕಳಲ್ಲಿ ನೆನಪಿರಲ್ಲ, ಮರೆತು ಬಿಡ್ತಾರೆ ಅಂತ ನಾವು ಯೋಚನೆ ಮಾಡಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡುವ ಮುಖಾಂತರ ನಾವು ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರನ ಕೊಡ್ತಾ ಇದೀವಿ. ಮತ್ತೆ ರಾಷ್ಟ್ರಗೀತೆ ಏನಿದೆ ಅದನ್ನ ಸ್ಪೀಕರು ಮತ್ತೆ ಬ್ಲೂಟೂತ್ ಮುಖಾಂತರ ಹಾಡೋ ನಿಷೇಧ ಮಾಡಬೇಕು. ಇದು ಏನಿದೆ ಧ್ವನಿ ಮುಖಾಂತರ ಮಾತಾಡಬೇಕು ಅನ್ನೋದನ್ನು ನಾವು ಎಲ್ಲಾ ಜಿಲ್ಲೆಗಳಿಗೆ ಕೊಡ್ತಾ ಇದೀವಿ. ಇದೇ ತರ ನಿನ್ನೆ ಕೂರ್ಗ್ ಡಿಸ್ಟಿಕ್ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರನ ಸಲ್ಲಿದ್ದೀವಿ. ಆ ಮನವಿ ಪತ್ರನ ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನ ವಿಶ್ವಾಸ ಕೊಟ್ಟಿದ್ದಾರೆ. ಇದು ನಾವು ಏನಿದೆ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದು ಇದನ್ನ ಮುಂದಿನ ಕ್ರಮ ಏನಿದೆ ತಗೋತೀವಿ ಅಂತ ನಮ್ಮನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ.